ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಮನೇಲಿ ಪೂಜೆ ಕೂಡ ಮಾಡಿದ್ದಾಯಿತು. ಈಗ ಬೇಗ ನಾಷ್ಟ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಬೇಗ ನಾಷ್ಟ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಮನೇಲಿ ಕೂಡ ಪೂಜೆ ಆಯಿತು. ಇವತ್ತು ಬಂದು ಅಕ್ಷಯ ತೃತೀಯ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೆಗೆ ಬೆಳ್ಳಿ ಕಾಯಿನ್ ಬಂತು. ಸೊ ಇದನ್ನು ನಾವು ಅಂಗಡಿಗೆ ಹೋಗಿ ತಂದಿಲ್ಲ, ತನಿಷ್ಕಾಯಿಂದ ನಮ್ಮ ಮನೆಯವ್ರು ಆರ್ಡ್ರ್ ಮಾಡಿದ್ದು. ಸೊ ಮನೆಗೆ ಬಂತು. ತುಂಬ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು ನಾವು. ಫ್ರೆಂಡ್ಸ್, ಇಲ್ಲಿ ರಂಗೋಲಿ ಹಾಕಿದೆ. ನೆನ್ನೆ ರಾತ್ರಿ ಬಂದು ಹಾಕಿದೆ. ಇವತ್ತು ಅಕ್ಷಯ ತೃತೀಯ ಅಲ್ಲ, ಅದಕ್ಕೋಸ್ಕರ ಹಾಕಿದ್ದೆ. ಸೊ ರಂಗೋಲಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಇದ್ದಿದ್ದೆ 2 ಕಲರು, ಸೊ ಹಾಗಾಗಿ ಅದರಲ್ಲೇ ಮ್ಯಾನೇಜ್ ಮಾಡಿ ಹಾಕಿದ್ದೀನಿ. ಸೊ ರಂಗೋಲಿ ಹೇಗೆ ಕಾಣ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಫಸ್ಟ್ ನಮ್ಮ ಮನೆಯವ್ರು ನಾಷ್ಟ ಮಾಡಿಕೊಟ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಯಾಕಂದರೆ ನಮ್ಮ ಮನೆಯವ್ರು ಡೈಲಿ ಬೆಳಗ್ಗೆ 8 ಗಂಟೆಗೆಲ್ಲ ನಾಷ್ಟ ಮಾಡ್ತಾರೆ. ಈಗ ಟೈಮ್ ಬಂದು 8:15 ಆಗೋಗಿದೆ. ಸೊ ಹಾಗಾಗಿ ಮತ್ತು ನಮ್ಮ ಮನೆಯವ್ರು ಕೂಡ ಗಾಡಿ ತೊಗೊಂಡು ಹೊರಗಡೆ ಹೋಗಿದ್ದಾರೆ. ಅವರು ಬರೋಷ್ಟರಲ್ಲಿ ನಾನು ಅಡುಗೆ ಮಾಡಿರ್ತೀನಿ. ಆಮೇಲೆ ಗಾಡಿ ತಂದು ಕೊಟ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಕಡೆ ಮನೆ ಹತ್ರ ತುಂಬ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು, ನೋಡೋಕ್ಕಾಗ್ತಾ ಇದ್ದಿಲ್ಲ. ಸೊ ನಮ್ಮ ಮನೆಯವರು ಅದಕ್ಕೆ ಪಾಪ ಎಲ್ಲ ಎದ್ದು ಬೆಳಗ್ಗೆನೇ ಕ್ಲೀನ್ ಮಾಡ್ತಾಯಿದ್ದಾರೆ. ಆದಷ್ಟು ಗಿಡ ಕಿತ್ತಿ ಗುಡ್ಡೆ ಹಾಕಿದ್ದಾರೆ. ಅದು ಒಣಗಿದ ಮೇಲೆ ಬೆಂಕಿ ಹಾಕಬೇಕು. ತಾನೇ ನಮ್ಮ ಮನೆಯವ್ರು ಕೂಡ ಬಂದರು, ಗಾಡಿ ಕೂಡ ಬಂದಿದೆ. ಸೊ ಬನ್ನಿ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಆಲ್ರೆಡಿ 9:45 ಆಗಿದೆ. ಸೊ ಬನ್ನಿ ಬೇಗ ದೇವಸ್ಥಾನಕ್ಕೆ ಹೋಗೋಣ. ಸೊ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೂ ಬೇಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟೆ. ಈಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಅಮ್ಮ ಮನೆ ಹತ್ರ ಬಂದಿದ್ದೀನಿ. ಸೊ ಇವತ್ತು ಸಂಜೆ ನಾವು ಟ್ರಿಪ್ ಹೋಗ್ತಿದ್ದೀವಲ್ಲ, ಅಲ್ಲಿ ಊಟ ಮಾಡ್ಕೊಂಡು ಎತ್ಕೊಂಡು ಹೋಗಬೇಕು. ಸೊ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಹೋಗೋಣ ಅಂತ. ಸೊ ಅಲ್ಲಿ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಅಷ್ಟು ದೊಡ್ಡ ಪಾತ್ರೆ ನಮ್ಮ ಮನೇಲಿ ಇಲ್ಲ. ಸೊ ನಮ್ಮ ಅಮ್ಮ ಮನೇಲಿ ಬಾಣಲಿ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈಗ ಬಾಣಲಿ ತೊಗೊಂಡಿದ್ದೀನಿ. ಈಗ ಹೊರಡಬೇಕು. ಬನ್ನಿ ಬೇಗ ಹೊರಡೋಣ. 10 ಗಂಟೆ ಆಗಿದೆ ಟೈಮು. ನಮ್ಮ ಮನೆಯವ್ರಿಗಿನ್ನ ನಾಷ್ಟ ಹಾಕ್ಕೊಟ್ಟಿಲ್ಲ. ಅವ್ರಿಗೆ ಹೋಗಿ ಬೇಗ ನಾಷ್ಟ ಹಾಕೋಣ. ಫ್ರೆಂಡ್ಸ್, ಈಗ ತಾನೇ ನಮ್ಮ ಅಮ್ಮ ಮನೆಯಿಂದ ಬಾಣಲಿ ತೊಗೊಂಡು ಬಂದಿದ್ದೀನಿ. ಪಾಪ ನಮ್ಮ ಮನೆಯವರು ಅವಾಗಿಂದ ಕಿತ್ತಾಕ್ತಾನೆ ಇದ್ದಾರೆ. ಗಿಡ ನೋಡಿ ಎಷ್ಟು ಕಿತ್ತಾಕಿದ್ದಾರೆ. ಇನ್ನೂ ಅಲ್ಲಿ ಕಿತ್ತಾಕ್ತಾ ಇದ್ದಾರೆ. ಇನ್ನೂ ಆ ಕಡೆ ಎಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದಾರೆ ಕಿತ್ತಾಕಿ. ಈಗ ಪಾಪ ನಮ್ಮ ಮನೆಯವರು ಒಬ್ಬರೇ ಕ್ಲೀನ್ ಮಾಡ್ತಿದ್ದಾರೆ ಹೊರಗಡೆ ಎಲ್ಲ. ಸೊ ಈಗ ನಾನು ಹೋಗಿ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡಿ ಬಂದು ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆ ನಾಷ್ಟಕ್ಕೆ ಬಂದು ನಮ್ಮ ಮನೆಯವರು ದೋಸೆ ಮಾಡ್ಕೊತಿದ್ದಾರೆ. ಬೇಳೆ ಸಾರಿಗೆ ಈ ದೋಸೆ ಚಪಾತಿ ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ದೋಸೆ ಹಸಿಟ್ಟಿತ್ತು ಅಂತ ನಮ್ಮ ಮನೆಯವರೇ ದೋಸೆ ಹಾಕ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಬೇಳೆ ಸಾರಿಗೂ ಕಾಂಬಿನೇಷನು. ಅದ್ರ ಜೊತೆ ಹಾಗೆ ಮಾಜಾ ತರಿಸಿದ್ರು. ಮಾಜಾ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಒಂದು ಸ್ವಲ್ಪ ಊಟ ಆದಮೇಲೆ ಕುಡಿದ್ವಿ. ಮಾಜಾ ಅಂತ ನಮ್ಮ ಮನೇಲಿ ಫೇವ್ರೇಟು ಎಲ್ಲರಿಗೂ. ಸೊ ಫ್ರೆಂಡ್ಸ್, ಹಾಗೆ ಮಾಜಾ ಜ್ಯೂಸ್ ಕುಡ್ಕೊಂಡು ಇಲ್ಲೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ಬಂದು 4 kg ತೊಗೊಂಬಂದಿದ್ದೀನಿ. ಈರುಳ್ಳಿ 2.5 kg, ಬೆಳ್ಳುಳ್ಳಿ ಒಂದು ಅರ್ಧ kg ತೊಗೊಂಡಿದ್ದೀನಿ. ಇದಿಷ್ಟನ್ನು ಬಿಡಿಸಿ ತೊಳೆದು ಕಟ್ ಮಾಡ್ಕೊಳ್ಬೇಕು. ಬೇಗ ಕಟ್ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಟೈಮ್ ಇಲ್ಲ. 4 ಗಂಟೆಗೆ ನಾವು ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಬನ್ನಿ ಬೇಗ ಕಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ಕಟ್ ಮಾಡ್ತಾ ಇದ್ವಿ. ಟೈಮ್ ಬಂದು ಆಲ್ರೆಡಿ 1:15 ಆಗಿದೆ. ನಮ್ಮ ಮನೆಯವ್ರು ತುಂಬ ಬಿಸಿಲು ಅಂದ್ಬಿಟ್ಟು ಕೋಲ್ಡ್ ಕಾಫಿ ತರಿಸಿದ್ದಾರೆ. ನಮ್ಮ ಮನೆಯವ್ರಿಗಂತೂ ಕೋಲ್ಡ್ ಕಾಫಿ ಅಂದರೆ ತುಂಬ ಇಷ್ಟ ಆಗೋಗಿದೆ. ಈ ನಡುವೆ ತುಂಬ ಚೆನ್ನಾಗಿದೆ, ಅದಕ್ಕೆ ಇಷ್ಟ ಆಗಿದೆ. ಹಾಗೆ ಮತ್ತೆ ಮಧ್ಯಾಹ್ನ ಬಂದು ಇನ್ನೊಂದು ಬೆಳ್ಳಿ ಕಾಯಿನ್ ತರಿಸೋದು 10 ಗ್ರಾಮ್ದು. ತುಂಬ ಖುಷಿಯಾಗ್ತಿತ್ತು. ಇದೇ ಮೊದಲನೇ ವರ್ಷ ನಮ್ಮ ಮನೆಗೆ 20 ಗ್ರಾಮ್ ಬೆಳ್ಳಿ ಬಂದಿರೋದು. ಸೊ ನೆಕ್ಸ್ಟ್ ವರ್ಷ ಚಿನ್ನ ತೊಗೊಳೋಕೆ ಆಗಲಿ ಅಂದ್ಕೊಂಡು ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು ನೋಡಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. 3 kg ಅಷ್ಟು ಕಟ್ ಮಾಡಿಕೊಂಡೆ 4 kgಯಲ್ಲಿ. ಸೊ ಈರುಳ್ಳಿನೂ 1.5 kg ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಇದೆಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ. ಅವರೇ ಮಾಡ್ತಾ ಇರೋದು. ಸೊ ಹಾಗೆ ಚಿತ್ರಾನ್ನಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದಿಷ್ಟು ರೆಡಿ ಮಾಡಿ ನಮ್ಮ ಮನೆಯವರು ಕೊಟ್ಟೆ. ಅವರೇ ಎಲ್ಲ ಮಾಡ್ತಾ ಇರೋದು. ಸೊ ಹಾಗಾಗಿ ರೆಡಿ ಮಾಡಿಕೊಟ್ಟೆ, ಅವರು ಮಾಡಿದ್ರು. ಸೊ ಈಗ ಹೊರಡಬೇಕು, ಟೈಮ್ ಆಗಿದೆ. ಸೊ ಫ್ರೆಂಡ್ಸ್, ಎಲ್ಲ ಮಾಡಿದಾದ್ಮೇಲೆ ಟೈಮ್ ಬಂದು 7:45 ಆಗಿದೆ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ಈಗ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆ ಹತ್ರ ಹೋಗಬೇಕು. ಅಲ್ಲಿ ಟಿ ಬರುತ್ತೆ, ಅಲ್ಲಿಂದ ಹೊರಡೋದು. ಸೊ ಈಗ ನೆಕ್ಸ್ಟ್ ಒಂದು ಹುಡುಗ ಬರ್ತಾನೆ ನೋಡಿ. ಅವನು ಸೇಮ್ ನಾನು ಹೇಗೆ ವ್ಲಾಗ್ ಮಾಡ್ತೀನೋ ಅದೇ ಥರ ವ್ಲಾಗ್ ಮಾಡಿ ನನಗೆ ಸೆಂಡ್ ಮಾಡಿದ್ದಾನೆ. ನೋಡು ನಿನ್ನ ಥರ ಮಾಡಿದ್ದೀನಿ ಅಂತ. ತುಂಬ ಇಂಟೆಲಿಜೆಂಟ್ ಮಾಡಿದ್ಯಾ. ಏಕೆ 3 ಸಿಕ್ಕಿದ್ದು ನಿನಗೆ? ಏಕೆ ಹೇಗೆ ಮಾಡ್ತೀನಿ ನಾನು ವ್ಲಾಗ್? ಹೇಳು ನೀನು. ನಾನು ಹೇಗೆ ಮಾಡ್ತೀನಿ? ಅಲ್ಲ, ನಾನು ಹೆಂಗ್ ಮಾತಾಡ್ತೀನಿ, ಮಾತಾಡೋ ತೋರ್ಸು. ಇವಾಗ ನೀನೇ ಮಾಡಿ ತೋರ್ಸು ನನಗೆ. ಸ್ಟಾರ್ಟ್ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅಂತ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ನಾಳೆಯಿಂದ ನೀನು ಟಿವಿ ಹೇಳ್ಬಿಡ್ತೀವಿ. ಹೇಳು ಬೇಗ.
ಸೊ ಫ್ರೆಂಡ್ಸ್, ಇನ್ನೂ ಟಿ ಟಿ ಕೂಡ ಬಂದಿರಲಿಲ್ಲ, ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಅಷ್ಟರಲ್ಲಿ ಆಮೇಲೆ ಟಿ ಟಿ ಬಂತು. ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಟಿ ಟಿಗೆಲ್ಲ ಅಶ್ವಂಗಮ ಇಟ್ಟು ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ಇನ್ನೂ ತುಂಬ ಜನ ಬರಬೇಕಿತ್ತು. ಸ್ವಲ್ಪ ಜನ ಲೇಟ್ ಮಾಡಿದ್ರು, ಕೆಲ್ಸಕ್ಕೆ ಹೋಗೋರು. ಅವ್ರು ಬಂದಿದ್ದೆಲ್ಲ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಟಿ ಟಿಗೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಗಾಳಿ ಬೇರೆ ಇತ್ತು, ಎಷ್ಟು ಅನಿಸಿದ್ರು ಕರ್ಪೂರ ಅಂಟ್ತಾ ಇದ್ದಿಲ್ಲ, ಕಡ್ಡಿ ಅಂಟ್ತಾ ಇದ್ದಿಲ್ಲ. ತುಂಬ ಗಾಳಿ, ಮಳೆ ಬರೋ ಥರ ಬೇರೆ ಇತ್ತು. ಸೊ ಮಳೆ ಬರಬಾರ್ದು ಅಂತ ಅಂದ್ಕೊಂಡೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲಿ ನಾವು ಹೊರಡ್ಬೇಕಾದ್ರೆ ಮಳೆ ಬರುತ್ತೋ, ಮಳೆಯಲ್ಲಿ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಮಳೆ ಏನೂ ಬರಲಿಲ್ಲ. ಹಾಗೂ ಹಿಂಗೂ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಒಬ್ರೊಬ್ರಾಗೆ ಟಿ ಟಿಗೆಲ್ಲ ಹತ್ಕೊಳ್ತಾ ಇದ್ದರು. ಯಾವಾಗಪ್ಪ ಬಿಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ನಮ್ಮ ಪ್ಲ್ಯಾನ್ ಇದ್ದಿದ್ದೆ 4 ಗಂಟೆಗೆ. 8:15 ಆಯಿತು ನಾವು ಇಲ್ಲಿ ಬಿಡೋಷ್ಟರಲ್ಲಿ. ಸೊ ಹಾಗೂ ಹಿಂಗೂ ಎಲ್ಲರೂ ಬಂದರು. ಸೊ ಫ್ರೆಂಡ್ಸ್, ಈಗ ತಾನೇ ಹೊರಟ್ವಿ. ಈಗ ಟಿ ಟಿ ಹತ್ತಿ ಬಿಟ್ಟಿದ್ದೀವಿ. ಈಗ ನಾವು ಅಂದ್ಕೊಂಡಿದ್ದೇನು ಅಂದರೆ 4 ಗಂಟೆಗೆ ಹೊರಡೋಣ. 4 ಗಂಟೆಗೆ ಬಿಟ್ಟರೆ ಇಲ್ಲಿ ಮಧ್ಯಾಹ್ನಕ್ಕೆ ಅಲ್ಲೇ ಎಲ್ಲಾದರೂ ಟಿ ಟಿನ ಪಾರ್ಕ್ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹಿಂಗೆ ಅಂದ್ಕೊಂಡಿದ್ವಿ. ನಾವು ಬರೀ ಟೊಮೆಟೊ ಗೊಜ್ಜು, ಚಿತ್ರಾನ್ನ ಗೊಜ್ಜು ಅಷ್ಟೇ ಮಾಡ್ಕೊಂಡಿದ್ವಿ. ರೈಸ್ ಆನ್ ದ ವೇ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಆದರೆ ಆಗಲಿಲ್ಲ, ಬಿಟ್ಟಿದ್ದೆ 8:15 ಹೋಗಿತ್ತಲ್ವ. ಆಮೇಲೆ ಇನ್ನು ಮತ್ತೆ ನಿಲ್ಸ್ಕೊಂಡು ಹೋಗೋಷ್ಟು ಲೇಟ್ ಆಗುತ್ತೆ ಅಂದ್ಕೊಂಡ್ವಿ. ಅಲ್ಲಿಗೂ ನಮ್ಮ ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ಇಲ್ಲ ನಿಲ್ಸ್ಕೊಂಡು ಎಲ್ಲಾದರೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡೆ ಹೊರಡೋಣ ಅಂತಿದ್ದಿದ್ದು. ಆದರೆ ಟಿ ಟಿ ಅಣ್ಣ ಇದ್ದಾರಲ್ಲ, ಅವರು ಸಡನ್ನಾಗೆ ಹೋಟ್ಲು ಕಾಣಿಸಿದ ತಕ್ಷಣ ಪಾರ್ಕ್ ಮಾಡಿಬಿಟ್ಟು ಹೋದರು. ಅವರಿಂದ ಎಲ್ಲರೂ ಒಬ್ರೊಬ್ರಾಗೆ ಹೋಗಿ ಹೊರಗಡೆನೇ ಊಟ ಮಾಡಿಕೊಂಡ್ರು. ಸೊ ಹಾಗಾಗಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂದ್ಕೊಂಡು ಅದೇ ಗ್ಯಾಪಲ್ಲಿ ನಾವು ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಟೈಮ್ ಬಂದು ಆಲ್ರೆಡಿ 10:45 ಆಗಿತ್ತು. ಸೊ ಊಟ ಮಾಡಿಕೊಂಡು ಬಂದು ಸ್ವೀಟ್ ಕೊಟ್ಟರು, ಸ್ವೀಟ್ ಕೂಡ ತಿನ್ಕೊಂಡ್ವಿ. ಹಾಗೆ ಡೀಸೆಲ್ ಇಲ್ಲ ಅಂತ ಇದ್ದರು ಅವರು. ಹಾಗೆ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಟೈಮ್ ಬಂದು ತುಂಬ ಲೇಟ್ ಆಗಿತ್ತು. ಆಂಧ್ರ ಕಡೆ ಒಂದು ಸ್ವಲ್ಪ ಮಳೆ ಬೀಳ್ತಾ ಇತ್ತು. ಹಾಗಾಗಿ ಹೋಗಿ ಹುಡುಗರೆಲ್ಲ ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಥರ ಸಾಂಗ್ಸ್ ಹಾಕ್ಕೊಂಡು ಜರ್ನಿ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲೇ ಟ್ರಾವೆಲಿಂಗಲ್ಲಿ ಆದ್ರೂ ಸಾಂಗ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಜರ್ನಿ. ಸೊ ಹಾಗಾಗಿ ಮಳೆ ಕೂಡ ಬರ್ತಾ ಇತ್ತು. ಹಾಗಾಗಿ ಜರ್ನಿ ಎಲ್ಲ ಮುಗಿಸ್ಕೊಂಡ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಹೋಗ್ತಾ ಇರೋ ದೇವಸ್ಥಾನದಲ್ಲಿ ಯಾಕಾದರೂ ಹೋದ್ವು ಅಂತ ಎಲ್ಲರಿಗೂ ಅನಿಸ್ಬಿಡ್ತು. ಒಂದು ಕಡೆ ಏನು ಅನಿಸ್ಬಿಡ್ತು ಅಂದರೆ ಮತ್ತೆ ರಿಟರ್ನ್ ಹೋಗಬೇಡ, ಇನ್ಯಾವಾಗಾದರೂ ಬರೋಣ ಅನ್ನೋಷ್ಟು ಬೇಜಾರಾಗೋಗಿತ್ತು. ಆಮೇಲೆ ಬಂದುಬಿಟ್ಟಿದ್ದೀವಿ, ಇನ್ನೇನು ಮಾಡೋದು, ಹೋಗೋದಕ್ಕಾಗೋದಿಲ್ಲ, ದರ್ಶನ ಮುಗಿಸ್ಕೊಂಡೇ ಹೋಗೋಣ ಅಂತ ಹಿಂಗೊಂದು ಕಡೆ ಬೇಜಾರು ಸಿಕ್ಕಾಪಟ್ಟೆ ಆಗೋಗಿತ್ತು. ಅದು ಬೇರೆ ಗುರುವಾರ ರಾಯರ ದಿನ, ಹಾಗಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಅದು ಬೇರೆ ವರ್ಕರ್ಸ್ ಡೇ ಬೇರೆ ಇತ್ತು ಅವತ್ತು. ಸೊ ಗೌರ್ಮೆಂಟ್ ಹಾಲಿಡೇ, ಎಲ್ಲರೂ ಬಂದಿದ್ದರು. ಅಂತೂ ಇಂತೂ ಕರೆಕ್ಟಾಗಿ 3:59 ರೀಚ್ ಆಗಿದ್ವಿ ಮಂತ್ರಾಲಯಕ್ಕೆ. ನೋಡಿ ಜನ ಎಷ್ಟಿದ್ದಾರೆ ಅಂದರೆ 3:45 ಹತ್ತಿರ 4 ಗಂಟೆ. ನೋಡಿ ಎಷ್ಟು ಜನ ರೋಡಲ್ಲೆಲ್ಲ ಹಾಗೆ ಮಲಗಿದ್ದಾರೆ. ಇನ್ನೂ ದೇವರೇ ಸಾಕಾಗೋಯ್ತಪ್ಪ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಅಂತ ಅನಿಸ್ಬಿಡ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು.